ರಾಜ್ಯದಲ್ಲಿ ಭುಗಿಲೆದ್ದಿದೆ ಬಿಡದಿ ಟೌನ್ಶಿಪ್ ಜಟಾಪಟಿ. ಟೌನ್ಶಿಪ್ ಯೋಜನೆಗೆ ಕಾಂಗ್ರೆಸ್ನಲ್ಲಿ ಈಗ ಅಪಸ್ವರ ಇದೆಯಾ ಅನ್ನೋದು. ತುಮಕೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಯೋಜನೆಯ ಬಗ್ಗೆ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ರೈತರನ್ನ ಒಕ್ಕಲೆಬ್ಬಿಸಿ ಟೌನ್ಶಿಪ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ರೈತರಿಗೆ ಹೆಚ್ಚು ಪರಿಹಾರ ಬೇಕು ಅಂದ್ರೂ ಕೂಡ ಕೊಡ್ತೀವಿ, ರೈತರ ಒಪ್ಪಿಗೆ ಪಡೆದು ಟೌನ್ಶಿಪ್ ಮಾಡ್ತೀವಿ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಈ ರೀತಿಯಾಗಿ ಮಾತನಾಡಿದ್ದಾರೆ. ಅಂದರೆ ಯೋಜನೆಯ ಬಗ್ಗೆ ಇವರಿಗೂ ಇಷ್ಟ ಇಲ್ವಾ ಅನ್ನೋದು. ರೈತರನ್ನ ಒಕ್ಕಲೆಬ್ಬಿಸಿ ಟೌನ್ಶಿಪ್ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ, ಅಂದರೆ ಅವ್ರನ್ನ ವಿರೋಧ ಹಾಕ್ಕೊಂಡು ಕೆಲಸ ಕಾರ್ಯ ಮಾಡೋದು ಸರಿಯಲ್ಲ ಅಂತ. ರೈತರಿಗೆ ಹೆಚ್ಚು ಪರಿಹಾರ ಬೇಕು ಅಂದ್ರೂ ಕೂಡ ಕೊಡ್ತೀವಿ ಅಂತ ಇನ್ನೊಂದು ಸ್ಟೇಟ್ಮೆಂಟ್. ಪರಿಹಾರ ಏನಾದರೂ ಕಮ್ಮಿ ಇದೆಯಾ, ಅದರ ಬಗ್ಗೆ ಬೇಕಾದ್ರೂ ನಾವು ಕಾಂಪ್ರಮೈಸ್ ಆಗ್ತೀವಿ, ಆದರೆ ರೈತರನ್ನ ಒಕ್ಕಲೆಬ್ಬಿಸಿ ರೈತರ ವಿರೋಧವನ್ನು ಕಟ್ಕೊಂಡು ಟೌನ್ಶಿಪ್ ಮಾಡೋದು ಬೇಡ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ರಾಜ್ಯದಲ್ಲಿ ಈ ಒಂದು ಜಟಾಪಟಿ ಏನಿದೆಯಲ್ಲ ಟೌನ್ಶಿಪ್ ವಿಚಾರವಾಗಿ ಮುಂದುವರಿತಾ ಇದೆ. ಆದರೆ ಕಾಂಗ್ರೆಸ್ನಲ್ಲೇ ಇದರ ಬಗ್ಗೆ ಅಪಸ್ವರ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ. ಪರಮೇಶ್ವರ್ ಯಾಕೆ ಹಿಂಗೆ ಮಾತನಾಡಿದ್ರು ಅನ್ನೋದು, ಯಾಕೆ ಮಾತನಾಡಿದ್ರು ಅನ್ನೋದಕ್ಕಿಂತ ಫಲವತ್ತಾದ ಭೂಮಿ ಅದು, ಒರಡು ಭೂಮಿ ಅಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಸರ್ಕಾರ ಸುಖ ಸುಮ್ಮನೆ ಬರಡು ಭೂಮಿ ಇದೆ, ಏನಿಲ್ಲ, ಟೌನ್ಶಿಪ್ ಮಾಡ್ತೀವಿ, ಮತ್ತೊಂದು ಮಗದೊಂದು ಅಂಥದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ರೈತರು. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಬಿಟ್ಕೊಡೋದಿಲ್ಲ. ಪ್ರಾಣ ಬೇಕಾದರೂ ಬಿಟ್ಕೊಡ್ತೀವಿ, ಬಟ್ ನಮ್ಮ ಜಮೀನನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತೇಳಿ ರೈತರ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಆ ಹೋರಾಟದ ಮಧ್ಯೆ ಮತ್ತೊಂದು ಸ್ಟೇಟ್ಮೆಂಟ್ ಪರಮೇಶ್ವರ್ ಅವರ ಕಡೆಯಿಂದ ಬರ್ತಾ ಇರೋದು, ರೈತರನ್ನು ವಿರೋಧ ಹಾಕ್ಕೊಂಡು ಟೌನ್ಶಿಪ್ ಮಾಡೋದು ಬೇಡ ಅಂಥೇಳಿ. ಸೊ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಅದರ ಜೊತೆಗೆ ಈಗ BJP JDS ಕೂಡ ಪ್ರತಿಭಟನೆ ಮಾಡುವಂಥ, ಹೋರಾಟ ಮಾಡುವಂಥ ಸಾಧ್ಯತೆ ಕೂಡ ಇದೆ ಅಂತ ಈ ಟೌನ್ಶಿಪ್ ವಿಚಾರವಾಗಿ ಒಂದಿಷ್ಟು ಜನರ ವರ್ಗ ಟೌನ್ಶಿಪ್ಗೆ ಒಪ್ಪಿಗೆ ಇದೆ ಅಂತ ರೈತರು ಹೇಳ್ತಾ ಇರೋದು. ರೈತರಲ್ಲೇ ಎರಡು ಭಾಗ ಇದೆ ಅಂತ ಅನಿಸುತ್ತೆ. ಒಂದಿಷ್ಟು ರೈತರು ಹೇಳ್ತಾ ಇರೋದು, ನಮ್ಮ ಕಡಿಮೆ ಭೂಮಿ ಇದೆ, ಪರವಾಗಿಲ್ಲ, ಕೊಟ್ಬಿಡೋಣ, ಹೇಗೋ ದುಡ್ಡು ಕೊಡ್ತಾರೆ, ಕೋಟ್ಯಾಂತರ ರೂಪಾಯಿ ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ. ಅದು ಕಾಲಾಂತರದಿಂದ ಬಂದಿರುವಂಥ ಭೂಮಿ. ಸೊ ಆ ಭೂಮಿಯನ್ನು ಬಿಟ್ಕೊಡೋದು ಹೇಗೆ ಅನ್ನುವಂಥ ಲೆಕ್ಕಾಚಾರದ ಇನ್ನೊಂದು ರೈತರ ವರ್ಗ ಕೂಡ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಟ್ಕೊಡೋದಿಲ್ಲ, ನೀವು ಏನು ಕೋಟಿಗೆ ಕೊಡ್ತೀರಿ ಆ ಕೋಟಿಯನ್ನು 1 ವರ್ಷದಲ್ಲಿ ನಾವು ಈ ಜಮೀನಲ್ಲೇ ಸಂಪಾದನೆ ಮಾಡ್ತೀವಿ ಅಂತ ರೈತರ ಒಂದು ವಾದ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತ, ಸಹಜವಾಗಿ ಈಗ ಇರುವಂಥ ಪ್ರಶ್ನೆ, ರೈತರ ವಿರೋಧ ನಡುವೆಯೂ ಕೂಡ ಈ ಟೌನ್ಶಿಪ್ ಮಾಡೋದು ಅವಶ್ಯಕತೆ ಇದೆಯಾ ಅಂತೇಳಿ. ರೈತರು ಒಪ್ಪಿಗೆ ಕೊಟ್ಟರೆ ಅದು ಒಂಥರ ಓಕೆ, ರೈತರ ಕಡೆಯಿಂದ ಒಪ್ಪಿಗೆ ಇಲ್ಲವೇ ಇಲ್ಲ, ಆ್ಯಂಡ್ ಅದು ಬರಡು ಭೂಮಿ ಅಂತೂ ಅಲ್ವೇ ಅಲ್ಲ. ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಸರ್ಕಾರ ಒಂದು. ಅದ್ರ ಜೊತೆಗೆ ಎಲ್ಲ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ನೋಡ್ತಾ ಇದ್ರೆ ಸರ್ಕಾರ ಯಾಕೋ ಹಿಂದೇಟು ಹಾಕುವಂಥ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆಯಾ? SM ಅಂತ ಇದು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಒಂದು DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರದಲ್ಲಿ ಸಾಕಷ್ಟು ಬಿರುಸನ್ನು ಪಡೆದುಕೊಂಡಿದೆ. ಒಂದು ಕಡೆ DK ಶಿವಕುಮಾರ್ ತಮ್ಮ ಪ್ರತಿಷ್ಠೆ ಅಂತ ತಗೊಂಡಿದ್ರೆ, ಮತ್ತೊಂದು ಕಡೆ ಮಾಜಿ CM ಕುಮಾರಸ್ವಾಮಿ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಈ ಎರಡು ಜಟಾಪಟಿಗಳ ನಡುವೆ ಇದೀಗ ಏನು DCM ಪರಮೇಶ್ವರ್ ಕೂಡ ಬಿಡದಿ ಟೌನ್ಶಿಪ್ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ DCM ಪರಮೇಶ್ವರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, ಯಾವುದೇ ಕಾರಣಕ್ಕೂ ಅಲ್ಲಿನ ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಒಕ್ಕಲೆಬ್ಬಿಸುವ ಕೆಲಸಕ್ಕೆ ಸರ್ಕಾರ ಮುಂದಾಗೋದಿಲ್ಲ. ಒಂದು ವೇಳೆ ಏನಾದರೂ ಸರ್ಕಾರದಿಂದ ಅವರಿಗೆ ಅಧಿಕ ಪರಿಹಾರ ಬೇಕಂತ ಏನಾದರೂ ಒತ್ತಡ ಹಾಕಿದರೆ ಅಥವಾ ಪ್ರತಿಭಟನೆ ಮಾಡ್ತಿದ್ರೆ ಅಂಥವರನ್ನು ಗುರುತಿಸಿ ಅವರಿಗೆ ಹೆಚ್ಚಿನದಾಗಿ ಪರಿಹಾರನ ಕೊಡ್ತೀವಿ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ವಿಶ್ವಾಸ ಇಲ್ಲದೆ, ರೈತರ ವಿಶ್ವಾಸ ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಟೌನ್ಶಿಪ್ಪನ್ನು ಮಾಡೋದಿಲ್ಲ ಅಂತೇಳಿ ಈಗ ಏನು ಪರಮೇಶ್ವರ್ ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಾವು ಅಲ್ಲಿ ಹಬ್ನ ಮಾಡೋದಿಲ್ಲ, ಆ ಬಗ್ಗೆ ಸಾಕಷ್ಟು ವದಂತಿಗಳು ಕೂಡ ಹಬ್ಬುತ್ತಿದೆ. ನಾವು ಮಾಡ್ತಿರೋದು ಬಿಡದಿಯಲ್ಲಿ ಟೌನ್ಶಿಪ್ಪು, ಏನು ಬೆಂಗಳೂರಿನ ಏನು ಜನಸಂದಣಿ, ಟ್ರಾಫಿಕ್ ಜರೀಸ್ ಅಂತೆ ಸಾಕಷ್ಟು ಏನು ಒತ್ತಡ ಆಗ್ತಿದೆ ಬೆಂಗಳೂರಿಗೆ. ಆ ನಿಟ್ಟಿನಲ್ಲಿ ಇದರ ಪರ್ಯಾಯ ನಗರವಾಗಿ ಬಿಡದಿ ಟೌನ್ಶಿಪ್ಪನ್ನು ನಾವು ಮಾಡಬೇಕು ಅನ್ನೋ ಪರಿಕಲ್ಪನೆಯನ್ನು ಹೊಂದಿದ್ದೀವಿ. ಯಾವುದೇ ಕಾರಣಕ್ಕೂ ರೈತರ ವಿಶ್ವಾಸ ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ಪನ್ನು
ಏನು ಒತ್ತಾಯ ಪೂರ್ವಕವಾಗಿ ರೈತರಿಂದ ಜಮೀನನ್ನು ತೆಗೆದುಕೊಳ್ಳಲು ನಾವು ಮುಂದಾಗೋದಿಲ್ಲ. ಬಹುತೇಕವಾಗಿ ಎಲ್ಲ ರೈತರನ್ನ ಮನವೊಲಿಸ್ತೀವಿ. ಜೊತೆಗೆ ಅವರು ಹೇಳ್ತಿರ್ತಕ್ಕಂಥ ಜೊತೆಗೆ ಅವ್ರಿಗೆ ಬೇಕಾದಂಥ ಪರಿಹಾರವನ್ನು ಒದಗಿಸಿದ ನಂತರವಷ್ಟೇ ಬಿಡದಿ ಟೌನ್ಶಿಪ್ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿ ಪಡೆದು ಜೊತೆಗೆ ಸರ್ಕಾರದಿಂದ ಯಾವುದೇ ರೀತಿಯ ರೈತರಿಗೆ ತೊಂದರೆ ಆಗದಂತೆ ನಾವು ಟೌನ್ಶಿಪ್ಪನ್ನು ಪ್ರಾರಂಭಿಸ್ತೀವಿ ಅಂತೇಳಿ ಇದೀಗ DCM ಹೇಳಿರೋದು ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಹೇಮಂತ್. ಎಸ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.